ಮೂಕ್ತಿಹಳ್ಳಿ ಮೂಡಿಗೆರೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ 10 ದಿನಗಳಲ್ಲಿ ಪರಿಹಾರ ವಿತರಣೆಗೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಸೂಚನೆ. ಭೂಸ್ವಾಧೀನ ಪ್ರಕ್ರಿಯೆ ಸ್ವಲ್ಪ ವಿಳಂಬ ಇವತ್ತು ಕೂಡ ಮಾತಾಡಿದೆ. ಮೂಡಿಗೆರೆ ಮೂಕ್ತಿಹಳ್ಳಿ ರಸ್ತೆಯಲ್ಲಿ ಸುಮಾರು 140 ಜನರಿಗೆ ಪಾವತಿ ಆಗಿದೆ, 60 ಜನರಿಗೆ ಪಾವತಿ ಆಗಿದೆ. ಇವತ್ತೆಲ್ಲ ಮೀಟಿಂಗನ್ನು ಕರೆದು ಹೇಳಿದ್ದೆ ಎಲ್ಲ ಅಧಿಕಾರಿಗಳಿಗೆ, ಯಾರ್ಯಾರು ದಾಖಲೆ ಕೊಡ್ತಾರೆ ಅವರಿಗೆ ಹಣ ಪಾವತಿ ಮಾಡುವಂಥ ಕೆಲಸ ಮಾಡಬೇಕು. ದಾಖಲೆ ಕೊಡದೇ ಇದ್ದವರಿಗೆ ಕೋರ್ಟಿಗೆ ಡಿಪಾಸಿಟ್ ಮಾಡಿ ಅವ್ರು ಯಾವಾಗ ತಗೊಳ್ತಾರೋ ಆವಾಗ ತಗೊಳ್ಳಿ ಅಂತ ಹೇಳಿದ್ದೆ. 10 ದಿವಸಗಳ ಅವಧಿಯನ್ನು ಇವತ್ತು ಕೊಟ್ಟಿದ್ದೆ. 10 ದಿವಸಗಳ ಅವಧಿಯಲ್ಲಿ ನೀವು ಭೂ ಪ್ರಕ್ರಿಯೆಯನ್ನು ಮುಗಿಸಬೇಕು. ಆನಂತರ ಮರ ಕಡಿಯುವ ಮತ್ತು ಮರ ಗುರುತಿಸುವಂಥ ಕಡಿಯುವಂಥ ಕೆಲಸವನ್ನು ಅರಣ್ಯ ಇಲಾಖೆ ಮೂಲಕ ಮಾಡಿಸ್ತೀವಿ ಅಂತ ಹೇಳಿದೆ. ಸರ್, ಜಿಲ್ಲಾಡಳಿತ ಸಹಕಾರ ಕೊಡ್ತಾ ಇಲ್ಲ ಅಂತ ಹಿಂದೆ ಹೇಳಿದ್ರಿ. ಹೌದು, ಏನಾಗಿದೆ? ನಾನು ಹೇಳಿದೆ ಇವತ್ತು ಹೊಸ ಜಿಲ್ಲಾಧಿಕಾರಿ ಅವರ ಎದುರು ಹೇಳಿದೆ, ರಸ್ತೆಯನ್ನು ಸಂಸದನೊಬ್ಬ ಮಾಡಬೇಕು, ಜವಾಬ್ದಾರಿ ಎಲ್ಲ ತಗೊಳ್ಬೇಕು. ಆದರೆ ಭೂಸಾಧನ ಪ್ರಕ್ರಿಯೆಗಳನ್ನೆಲ್ಲವನ್ನು ಜಿಲ್ಲಾಡಳಿತ ಕೊಡಬೇಕಾದ ಜವಾಬ್ದಾರಿ. ನಾನು ಇವತ್ತು 13ನೇ ಮೀಟಿಂಗನ್ನು ಕರಿತಾ ಇದ್ದೇನೆ ಅಂತ ನಾನು ಹೇಳಿದ್ದೆ. ಹಿಂದಿನ ಜಿಲ್ಲಾಧಿಕಾರಿ ಬಗ್ಗೆ ಯಾರ ಬಗ್ಗೆ ನಾನು ದೂರಲ್ಲ, ಆದರೆ ಇವತ್ತಿನ ಜಿಲ್ಲಾಧಿಕಾರಿ ಇಲ್ಲ, ನಂಗೆ 10 ದಿವಸ ಟೈಮ್ ಕೊಡಿ, ನಾನು ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ವಿಶ್ವಾಸ ಇಟ್ಟು ಸುಮ್ಮನಿದ್ದೇನೆ. ಮತ್ತು ಮಾಳ ತನಿಕೋಡು ರಸ್ತೆ, ಆ ರಸ್ತೆ ಇದೆಯಲ್ಲ, 99ನೇ ಇಸ್ವಿಯ ಸಂದರ್ಭದಲ್ಲಿ ಅದು ಮೇಲ್ದರ್ಜೆಗೇರಿದ್ದು. ಇಲ್ಲಿಯವರೆಗೆ ಅವ್ರಿಗೆ ಬೇಕಾದ ಭೂಮಿಯನ್ನು ಕೊಟ್ಟಿರಲಿಲ್ಲ. ಅರಣ್ಯ ಇಲಾಖೆಗೆ ಒಂದು 50ರಿಂದ 100 ಎಕರೆ ಭೂಮಿ ಕೊಡಬೇಕಾಗಿತ್ತು, ಭೂಮಿ ಕೊಟ್ಟಿರಲಿಲ್ಲ. ಮೊನ್ನೆ ಬೇರೆ ಜಿಲ್ಲೆಯಿಂದ ಭೂಮಿಯನ್ನು ಮಾಡಿ ನಾನೇ ಜಿಲ್ಲಾಧಿಕಾರಿ, ಬೇರೆ ಇತರ ಜಿಲ್ಲೆಯ ಜಿಲ್ಲಾಧಿಕಾರಿ ಜೊತೆ ಹೋಗಿ ಮಾತಾಡಿ ಆ ಭೂಮಿ ಪ್ರಕ್ರಿಯೆಗಳು ಬಹುಶಃ ಇವತ್ತು ಅಥವಾ ನಿನ್ನೆ ಹಸ್ತಾಂತರ ಆಗಿದೆ ಅಂತೇಳಿ ಸುದ್ದಿ ಇದೆ. ಅಲ್ಲಿಂದ ಮತ್ತೆ ಕಾಮಗಾರಿಯನ್ನು ಶುರು ಮಾಡಿದೆ. 119 ಕೋಟಿ ರೂಪಾಯಿ. ನಾನು ಯಾವುದೇ ಟೀಕೆ ಟಿಪ್ಪಣಿ ವಾದಗಳಿಗೆ ಚರ್ಚೆ ಅಲ್ಲ. ಸಾಮಾನ್ಯವಾಗಿ CRF ಫಂಡ್ ಬರುವಂಥದ್ದು ರಾಜ್ಯ ಸರ್ಕಾರದಿಂದ ಅನುಮೋದನೆಯಾಗಿ ಕೇಂದ್ರ ಸರ್ಕಾರ ಹೋಗಿರುತ್ತೆ. ಹೋದದೆಲ್ಲೋ ಬರಬೇಕಂತೇಳಿ ಏನಿಲ್ಲ.